ವೆಲ್ಕಮ್ ಟು ಮೈ ಚಾನಲ್ ಡಾಕ್ಟರ್ ಸಲೀಮ್ ಸೈಕಾಲಜಿ. ಈಗ ಇವತ್ತು ನಾವು ನಮ್ಮ ವ್ಯಕ್ತಿತ್ವವನ್ನು ಸಂತೋಷಕರವಾದ ವ್ಯಕ್ತಿತ್ವ, ಆಹ್ಲಾದಕರವಾದ ವ್ಯಕ್ತಿತ್ವ, ಮನೋಹರವಾದ ವ್ಯಕ್ತಿತ್ವ ಹೀಗೆ ಮಾಡೋದು ಹೇಗೆ, ಹೀಗೆ ಈ ವ್ಯಕ್ತಿತ್ವವನ್ನು ನಾವು ಹೊಂದುವುದು ಹೇಗೆ ಎಂಬುದನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ನೋಡುವ. ಅಂದರೆ ನಮ್ಮ ವ್ಯಕ್ತಿತ್ವ ಸಂತೋಷಕರವಾಗಬೇಕಾದ್ರೆ, ನಮ್ಮ ವ್ಯಕ್ತಿತ್ವ ಮನೋಹರವಾಗಬೇಕಾದ್ರೆ ನಮ್ಮ ಯೋಚನೆಗೆ ನಾವು ಗಮನ ಕೊಡಬೇಕಾಗ್ತದೆ. ನಮ್ಮ ಯೋಚನೆಯನ್ನು ನಾವು ಒಳ್ಳೆಯ ಯೋಚನೆಗಳಾಗಿ ಮಾಡಬೇಕಾಗ್ತದೆ. ಈಗ ನಮ್ಮ ಮನಸ್ಸಲ್ಲಿ ಒಳ್ಳೆಯ ಯೋಚನೆಗಳಿದ್ದರೆ, ಅಂದರೆ ಬೇರೆಯವರ ಕಾಳಜಿ ಇದ್ದರೆ, ನಮಗೆ ಆ ಯೋಚನೆ ಇದ್ದರೆ, ಬೇರೆಯವರ ವಿಷಯವಾಗಿ ನಾವು ಒಳ್ಳೆಯದನ್ನು ಯೋಚಿಸಿದರೆ, ನಮ್ಮ ವಿಷಯವಾಗಿ ಕೂಡ ಒಳ್ಳೆಯದನ್ನು ಯೋಚಿಸಿದರೆ, ನನಗೆ ಚೆನ್ನಾಗಿ ಸ್ಟಡಿ ಮಾಡಬೇಕು, ಕಲಿಬೇಕು, ನಾನು ಒಳ್ಳೆಯ ಮಾರ್ಕ್ಸ್ ತೆಗಿಬೇಕು ಅಂತ, ಹಾಗೆ ನನಗೆ ಒಳ್ಳೆಯ ಜಾಬ್ ಸಿಗಬೇಕು, ಹೀಗೆ ಎಲ್ಲ ನೀವು ಒಳ್ಳೆಯ ಯೋಚನೆಗಳನ್ನು ಯೋಚಿಸ್ತೀರಿ. ಹಾಗೆ ಒಳ್ಳೆಯ ಯೋಚನೆಗಳನ್ನು ಯೋಚಿಸಿದರೆ ಏನಾಗ್ತದೆ ಅಂದರೆ, ನಮಗೆ ಅದು ನಮ್ಮ ವ್ಯಕ್ತಿತ್ವ ಮನೋಹರವಾಗಿರ್ತದೆ, ಸಂತೋಷವಾಗಿರ್ತದೆ. ಈಗ ನಿಮ್ಮಲ್ಲಿ ಕೆಲವರಲ್ಲಿ ಹೀಗೆ ಇರಲಿಕ್ಕಿಲ್ಲ, ಅಥವಾ ಒಂದೊಂದು ಸಲ ನಮಗೆ ಈ ಬೇಡವಾದ ಯೋಚನೆಗಳು ಬರ್ಬೋದು, ಕೆಟ್ಟದಾದ ಯೋಚನೆಗಳು ಬರ್ಬೋದು. ಈಗ ಈ ನಕಾರಾತ್ಮಕ ಯೋಚನೆಗಳನ್ನು ನಾವು ಹೇಗೆ ಸಕಾರಾತ್ಮಕವಾಗಿ ಮಾಡುವುದೆಂಬುದನ್ನು ನಾವು ನೋಡಬೇಕು. ಅಂದರೆ ಅದನ್ನು ಮಾರ್ಪಡಿಸಬೇಕು. ಕೆಲವರಲ್ಲಿ ಈ ಕೆಟ್ಟ ಯೋಚನೆ ಮಾಡುವಂತಹ, ಬೇಡವಂತಹ ಯೋಚನೆ ಅದರ ಮಾದರಿ ಇರ್ತದೆ, ಅದು ಒಂಥರ ಮನಸ್ಸಿಗೆ ಸ್ಟ್ಯಾಂಪ್ ಹಾಕಿದಾಗೆ ಇರ್ತದೆ. ಆದ ಕಾರಣ ಅದನ್ನು ನಾವು ಮಾರ್ಪಡಿಸಬೇಕು. ಈಗ ಅದನ್ನು ನಾವು ಇವತ್ತು ನೋಡುವ. ಈಗ ಎರಡನೇದಾಗಿ ನಾವು ಇದರಲ್ಲಿ ನಮ್ಮ ಯೋಚನೆಗಳನ್ನು ಹೀಗೆ ಮಾರ್ಪಡಿಸಿದರೆ ನಮಗೆ ಏನು ಪ್ರಯೋಜನವಾಗ್ತದೆ ಎಂಬುದನ್ನು ನೋಡುವ. ಈಗ ಒಂದನೇದಾಗಿ, ನಮಗೆ ಈ ಯೋಚನೆಗಳು, ನಮಗೆ ಒಳ್ಳೆಯ ಯೋಚನೆಗಳು ಇದ್ದರೆ, ಮನಸ್ಸಲ್ಲಿ ಸಂತೋಷದಾಯಕವಾದ ಯೋಚನೆಗಳು ಇದ್ದರೆ, ಒಳ್ಳೆಯ ಕೆಲಸ ಮಾಡುವಂಥ ಯೋಚನೆಗಳು ಇದ್ದರೆ ಮತ್ತು ಸಂತೋಷದಿರುವಂಥ ಯೋಚನೆಗಳು ಇದ್ದರೆ, ಆಗ ಏನಾಗ್ತದೆ, ನಮ್ಮ ಆತಂಕ, ಒತ್ತಡ ಮತ್ತು ಖಿನ್ನತೆ ಕಡಿಮೆ ಆಗ್ತದೆ. ಅಂದರೆ ನಮ್ಮ ಸ್ಟ್ರೆಸ್, ಎಂಗ್ಸೈಟಿ ಮತ್ತು ಡಿಪ್ರೆಷನ್ ಹೇಳ್ತಾರೆ, ಇದು ನಮ್ಮಲ್ಲಿ ಕಡಿಮೆ ಆಗ್ತದೆ. ಯಾಕೆಂದರೆ ನಮ್ಮಲ್ಲಿ ಕೆಟ್ಟ ಯೋಚನೆ ಇದ್ದರೆ, ನಮಗೆ ಏನಾದರೂ ಯಾರಾದರೂ ಕೀಳ್ಸೋಬೋದನ್ನು ನೋಡ್ತಾರೆ, ನಮ್ಮನ್ನು ಯಾರು ಗೌರವಿಸೋದಿಲ್ಲ, ನನ್ನನ್ನು ಯಾರು ಪ್ರೀತಿಸೋದಿಲ್ಲ, ನನಗೆ ಬೇರೆಯವರಿಗೆ ಹೋಲಿಸ್ತಾರೆ, ಹೀಗೆಲ್ಲ ಕೆಟ್ಟ ಯೋಚನೆ ಇದ್ದರೆ ನಿಮ್ಮಲ್ಲಿ ಏನಾಗ್ತದೆ ಅಂದರೆ ಒಂಥರ ಆತಂಕ, ಒತ್ತಡ ಇದೆಲ್ಲ ಬರ್ತದೆ. ಅದಕ್ಕೆ ನೀವು ಈ ಯೋಚನೆಯು ನಿಮ್ಮಲ್ಲಿ ಒಳ್ಳೆಯ ಯೋಚನೆ ಇದ್ದರೆ, ನನ್ನನ್ನು ಬೇರೆಯವರು ಪ್ರೀತಿಸ್ತಾರೆ, ನನ್ನನ್ನು ಒಳ್ಳೆಯದಾಗಿ ನೋಡ್ತಾರೆ, ಹೀಗೆ ಒಳ್ಳೆಯ ಯೋಚನೆಗಳು ನಿಮ್ಮಲ್ಲಿ ಇದ್ದರೆ ಏನಾಗ್ತಿದೆ ಹೇಳಿದರೆ, ಈ ಒತ್ತಡ ಮತ್ತು ಆತಂಕ ಎಲ್ಲ ನಿಮ್ಮಲ್ಲಿ ಕಡಿಮೆ ಆಗ್ತದೆ. ಈಗ ಮೂರನೇದಲ್ಲಿ, ನಮಗೆ ಆತ್ಮವಿಶ್ವಾಸ ಮತ್ತು ಆತ್ಮಗೌರವ ನಮ್ಮಲ್ಲಿ ವೃದ್ಧಿಸ್ತದೆ. ಈಗ ಆತ್ಮವಿಶ್ವಾಸ ನಮಗೆ ಅಂದರೆ ನಮ್ಮಲ್ಲಿಯೇ ನಮಗೆ ವಿಶ್ವಾಸ ಇರುವಂಥದ್ದು ಆತ್ಮವಿಶ್ವಾಸ. ನಮ್ಮ ಸಾಮರ್ಥ್ಯಗಳನ್ನು ನಾವು ಅರಿತುಕೊಂಡು ಆ ಸಾಮರ್ಥ್ಯಗಳನ್ನು ನಾವು ನಿಭಾಯಿಸುವುದು, ಆ ಸಾಮರ್ಥ್ಯಗಳನ್ನು ನಿಭಾಯಿಸುವಂತಹ ನಮ್ಮಲ್ಲಿ ನಮಗೆ ವಿಶ್ವಾಸವಿರುವಂಥದ್ದು. ಈಗ ಒಬ್ಬರಿಗೆ ಕಂಪ್ಯೂಟರಲ್ಲಿ ಅವರಿಗೆ ಆಸಕ್ತಿ ಇದ್ದರೆ, ಆ ಕಂಪ್ಯೂಟರಲ್ಲಿ ಅವರಿಗೆ ಕಲೀಲಿಕ್ಕೆ ಅವರಿಗೆ ಆಸಕ್ತಿ ಇದ್ದರೆ, ಅವರಿಗೆ ಸಾಮರ್ಥ್ಯ ಕೂಡ ಉಂಟು. ಅದನ್ನು ಸಾಮರ್ಥ್ಯ ಇದ್ದರೆ, ಅರಿವಿದ್ದರೆ, ಅವರು ಆ ಕಂಪ್ಯೂಟರಲ್ಲಿ ಅವರು ಸ್ಟಡಿ ಮಾಡುವಾಗ, ಅದರಲ್ಲಿ ಅವರ ಅಭ್ಯಾಸ, ಅವರು ಕಲಿಯುವಿಕೆಯನ್ನು ಮುಂದುವರಿಸುವಾಗ ಅವರಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗ್ತದೆ. ಹಾಗೂ ಆತ್ಮಗೌರವ ಎಂದರೆ ಬೇರೆಯವರು ನಮ್ಮ ಗೌರವಿಸೋದಕ್ಕಿಂತ ನಾವೇ ನಮ್ಮನ್ನು ಮೊದಲು ಗೌರವಿಸಬೇಕು. ಕೆಲವು ಸಲ ಏನಾಗ್ತದೆ, ನಾವು ನಮ್ಮನ್ನೇ ಗೌರವಿಸೋದಿಲ್ಲ, ನಮಗೆ ಬೇಕಾದಂಥ ನಮ್ಮನ್ನು ಇನ್ನೊಂದು ಅರ್ಥದಲ್ಲಿ ಹೇಳೋದಾದರೆ ನಮ್ಮನ್ನು ನಾವು ಪ್ರೀತಿಸುವುದಿಲ್ಲ. ನಮ್ಮನ್ನೇ ನಾವು ಸೆಲ್ಫ್ ಕೇರ್ ಇರಬೇಕು, ಪ್ರೀತಿ ಇರಬೇಕು, ಹಾಗೆ ನಮ್ಮನ್ನು ನಾವು ಗೌರವಿಸಲಿಕ್ಕೆ ನೋಡಬೇಕು. ಅಂದರೆ ಸರಿಯಾಗಿ ಬಟ್ಟೆ ಹಾಕಬೇಕು, ಸರಿಯಾದ ಆಹಾರ ತಿನ್ನಬೇಕು, ಸರಿಯಾದ ನಾವು ಎಕ್ಸಸೈಸ್ ಮಾಡಬೇಕು, ಮತ್ತು ನಮ್ಮ ಶಾಲೆಯ ಅಭ್ಯಾಸವನ್ನು ಚೆನ್ನಾಗಿ ಮಾಡಬೇಕು. ಇದೆಲ್ಲ ನಾವು ಮಾಡಿದರೆ ನಮಗೆ ನಮ್ಮ ಮೇಲೆ ಗೌರವ ಬರ್ತದೆ, ಮತ್ತು ನಾವು ಚೆನ್ನಾಗಿ ಕಲಿತರೆ ಬೇರೆಯವರು ಕೂಡ ನಮಗೆ ಗೌರವ ಕೊಡ್ತಾರೆ. ನಾವು ಚೆನ್ನಾಗಿ ವರ್ತನೆ ಮಾಡಿದರೆ ಬೇರೆಯವರು ನನಗೆ ಗೌರವ ಮಾಡ್ತಾರೆ. ಅಥವಾ ನಾಲ್ಕನೇದಾಗಿ, ಸ್ಥಿತಿಸ್ಥಾಪಕ ಮತ್ತು ನಿಭಾಯಿಸುವ ಕೌಶಲ್ಯಗಳು ಅಂತ.
ಸ್ಥಿತಿಸ್ಥಾಪಕ ಅಂದರೆ ಅದೊಂದು ದೊಡ್ಡ ಶಬ್ದ. ಈಗ ನೀವು ಈ ದಿವಸಗಳಲ್ಲಿ ಈಗ ಎಂಡ್ ಆಯಿತು ಒಲಿಂಪಿಕ್ಸ್, ಅದರ ಮೊದಲು ನೀವು ನೋಡಿದ್ದೀರಿ, ಒಲಿಂಪಿಕ್ಸನ್ನು ನೋಡಿದ್ದೀರಿ. ಒಲಿಂಪಿಕ್ಸಲ್ಲಿ ಈಗ ಪ್ಯಾರಿಸಲ್ಲಿ ಆಯಿತು, ಫ್ರಾನ್ಸಿನ ಪ್ಯಾರಿಸಲ್ಲಿ ಆಯಿತು. ಈಗ ಅಲ್ಲಿ ನಮ್ಮ ಇಂಡಿಯಾದಿಂದ ವಿಮೆನ್ಸ್ ರೆಸ್ಲರಲ್ಲಿ ವೀನಸ್ ಫೋಗಟ್ ಅವರು ಭಾಗವಹಿಸಿದರು. ಈಗ ಅವರು ಒಲಿಂಪಿಕ್ಸೇ ಹೋಗಬೇಕಾದ್ರೆ ಅಷ್ಟೊಂದು ಸುಲಭವಲ್ಲ. ಅವರು ಎಷ್ಟು ವರ್ಷದಿಂದ ಅದರಲ್ಲಿ ಅದನ್ನು ಅಭ್ಯಾಸ ಮಾಡಿದ್ದಾರೆ, ಎಷ್ಟು ವರ್ಷದಿಂದ ಅದರಲ್ಲಿ ಅವರಿಗೆ ತರಬೇತಿ ಸಿಕ್ಕಿದೆ. ಅವರು ಕೆಳಗಿನ ಹಂತಗಳಲ್ಲಿ ಎಲ್ಲ ಅದನ್ನು ನಿಭಾಯಿಸಿ, ಅವರು ಕೆಳಗಿನ ಹಂತಗಳಲ್ಲಿ ಅವರು ಸ್ಪರ್ಧೆಗಳಲ್ಲಿ ಅವರು ಜಯಗಳಿಸಿ ಅದರಿಂದ ನ್ಯಾಷನಲ್ ಲೆವೆಲ್ಗೆ ಹೋಗಿ ರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ, ರಾಷ್ಟ್ರೀಯ ಮಟ್ಟದಿಂದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಬೇಕು. ಹಾಗೆ ಹೋಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ವಿನ್ ಆಗಿ ಅನಂತರ ಒಲಿಂಪಿಕ್ಸೇ ಅವರು ಚೂಸ್ ಆಗ್ತಾರೆ. ಹಾಗೆ ವೀನಸ್ ಫೋಗಟ್ ಅಷ್ಟೊಂದು ಅವರು ಇಷ್ಟು ವರ್ಷಗಳಿಂದ ಅದರಲ್ಲಿ ಅವರು ಕಷ್ಟಪಟ್ಟಿದ್ದಾರೆ ಮತ್ತು ತರಬೇತಿ ತಗೊಂಡಿದ್ದಾರೆ ಮತ್ತು ಅವರು ಅಭ್ಯಾಸ ಮಾಡಿದ್ದಾರೆ. ಹೀಗೆ ಹೋಗಿ ಅವರು ಸೆಮಿಫೈನಲ್ ತನಕ ಮುಟ್ಟಿದ್ರು ಒಲಿಂಪಿಕ್ಸಲ್ಲಿ. ಅದು 50 kg ವೆಯ್ಟಲ್ಲಿ ಅವರು ವಿಮೆನ್ಸ್ ರೆಸ್ಲರಲ್ಲಿ ಅವರು ಸೆಮಿಫೈನಲಲ್ಲಿ ಕೂಡ ವಿನ್ ಆದರು. ಈಗ ಅವರು ಫೈನಲಿಗೆ ಹೋಗಲಿಕ್ಕೆ, ಹಾಗೆ ಫೈನಲಲ್ಲಿ ಅವರಿಗೆ ಚಿನ್ನ ಗಳಿಸ್ತೀರಂತ ಅಷ್ಟೊಂದು ಅವರಿಗೆ ಭರವಸೆ ಇತ್ತು. ಅವರ ಮೇಲೆ ಅವರಿಗೆ ಭರವಸೆ, ನಾನು ಚಿನ್ನ ಗಳಿಸ್ತೇನೆ. ನಮಗೆ ಕೂಡ ಅದನ್ನು ನೋಡುವಾಗ, ವೀಕ್ಷಿಸುವಾಗ ಅವರೀಗ ನಮಗೆ ಒಂದು ಚಿನ್ನ ಸಿಗ್ತಿದ್ದಂತ ನಮಗೆ ಕೂಡ ಎಲ್ಲರಿಗೂ ಸಂತೋಷ, ನನಗೆ ಕೂಡ ಸಂತೋಷ ಇತ್ತು. ನನಗೆ ಈ ಸ್ಪೋರ್ಟ್ಸಲ್ಲಿ ಕೂಡ ಇಂಟ್ರೆಸ್ಟ್ ಉಂಟು. ಇದೆಲ್ಲ ಇಂಟರ್ನ್ಯಾಷನಲ್ ಒಲಿಂಪಿಕ್ಸ್ ಎಲ್ಲ ನೋಡಲಿಕ್ಕೆ ಇಂಟ್ರೆಸ್ಟ್. ಅದರಲ್ಲಿ ನಾನು ನಮ್ಮ ಭಾರತದಿಂದ ಯಾರೆಲ್ಲ ಹೋಗ್ತಾರೆ, ಇಂಡಿಯಾದಿಂದ ಯಾರೆಲ್ಲ ಹೋಗ್ತಾರೆ ನನಗೆ ಇಂಟ್ರೆಸ್ಟು. ಹಾಗೆ ನಾನು ನೋಡ್ತೀನಿ. ಹೀಗೆ ಅವರಲ್ಲಿ ನನಗೆ ಇವರೀಗ ಒಂದು ನಮಗೆ ಚಿನ್ನ ಬರ್ತದೆ, ನಮಗದು ಚಿನ್ನದ ಪದಕ ನಮಗೆ ಬರ್ತದೆ ಅಂತ ಎಣಿಸುವಾಗ ಏನಾಯಿತು, ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅಂದರೆ ಅವರು 50 kg ಅದು ಫೈನಲ್ಗೆ ಹೋಗುವ ಮೊದಲು ನೋಡುವಾಗ ಅವ್ರದ್ದು 50 kg ಸ್ವಲ್ಪ ಹೆಚ್ಚಾಯಿತು ಅವ್ರದ್ದು ವೆಯ್ಟ್. ಆದ ಕಾರಣ ಅವರು ಚಿನ್ನದ ಪದಕವನ್ನು ಅವರು ಮಿಸ್ ಮಾಡಿದರು. ಈಗ ನೋಡಿಕೊಳ್ಳಿ, ಅವರು ಇಷ್ಟೊಂದು ಸಾಧಿಸಿದ್ದಾರೆ ಜೀವನದಲ್ಲಿ. ಅಲ್ಲಿ ಹೋಗಿ ಆ ಚಿನ್ನದ ಪದಕ ದೊರಕದಾಗ ಅವರಿಗೆ ಏನಾಗಬೇಕಲ್ವ, ಅವರಿಗೆ ಮನಸ್ಸಿಗೆ ಅಷ್ಟೊಂದು ನೋವಾಯಿತು, ಅಷ್ಟೊಂದು ಅವರಿಗೆ ನಿರಾಶೆ ಆಯಿತು. ಆದರೂ ಅವರು ಏನು ಮಾಡ್ತಾರೆ, ಈಗ ಏನು ನೋಡಿದರೆ ಅವರಿಗೆ, ನೀವು ನೋಡಿದರೆ ಅವರು ಧೈರ್ಯದಿಂದ ಇದ್ದಾರೆ. ಅದನ್ನು ಧೈರ್ಯದಿಂದ ಅವರು ನಿಭಾಯಿಸಿದರು. ಈಗ ಹೀಗೆ ಈ ಧೈರ್ಯ ಇರುವುದಲ್ವಾ, ಏನೂ ಸಮಸ್ಯೆ ಬಂದರೂ ಅದನ್ನು ನಾವು ಮೆಟ್ಟಿಕೊಂಡು ಅದನ್ನು ನಮ್ಮ ಕರ್ತವ್ಯವನ್ನು ನಿಭಾಯಿಸ್ತೀವಲ್ವಾ, ನಾವು ಮುಂದಕ್ಕೆ ಹೋಗ್ತೇವಲ್ಲ ಜೀವನದಲ್ಲಿ ಧೈರ್ಯದಿಂದ. ಇದಕ್ಕೆ ಸ್ಥಿತಿಸ್ಥಾಪಕ ಅಂತ ಹೇಳೋದು. ಈಗ ಇನ್ನೊಂದು ಉದಾಹರಣೆ ಕೊಡೋದಾದರೆ ನಿಮಗೆ, ನಮ್ಮ ತಾಯಂದಿರನ್ನೇ ನಾವು ನೋಡ್ಬೋದು, ನಿಮ್ಮ ತಾಯಂದಿರನ್ನು ನೋಡ್ಬೋದು. ನಿಮ್ಮ ತಾಯಂದಿರು ನೋಡಿಕೊಳ್ಳಿ, ಅವರು ಎಷ್ಟು ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಅವರು ಕಷ್ಟಪಟ್ಟಿದ್ದಾರೆ. ಚಿಕ್ಕಂದಿನಿಂದ ಒಂದು ಮಗುವನ್ನು ಸಾಕಬೇಕಾದ್ರೆ ನೋಡಿ ಎಷ್ಟು ಅವರು ಮಗುವನ್ನು ಅವರು 9 ತಿಂಗಳು ಅವರು ಗರ್ಭಿಣಿಯಾಗಿ ಮಗುವನ್ನು ಹೆತ್ತು, ಮಗುವನ್ನು ಚಿಕ್ಕಂದಿನಿಂದ ಆದರೂ ನೋಡಿ ಸಲಹೆ ಮಾಡಿ ನೋಡಬೇಕಾದ್ರೆ ಎಷ್ಟು ಅವರು ಅದನ್ನು ನಿಭಾಯಿಸ್ತಾರೆ, ಅವರ ತಾಯಿಯ ಕರ್ತವ್ಯವನ್ನು. ಅಂದರೆ ಆ ತಾಯಿ ಎಂಬುದು ಅದೊಂದು ಅವರು ಅಷ್ಟೊಂದು ಪ್ರೀತಿಯಿಂದ ಮಾಡ್ತಾರೆ ಒಂದು ಮಗುವಿಗೆ. ಈ ನಮ್ಮ ಜಗತ್ತಿನಲ್ಲಿ ತಾಯಿ ಎಂಬುವರು ಒಂದು ಅಮೂಲ್ಯವಾದ ವ್ಯಕ್ತಿ ನಮಗೆ. ಹಾಗೆ ಅವರು ಮಾಡಿ ಎಷ್ಟು ಕಷ್ಟ ಬಂದರು. ಈಗ ನೀವು ಬಡ ಕುಟುಂಬದಲ್ಲಿ ಅದು ನೋಡಿ, ಆ ತಾಯಿ ಎಷ್ಟು ಕಷ್ಟಪಡ್ತಾರೆ ತಮ್ಮ ಮಗುವಿಗೆ ಒಳ್ಳೆಯ ಬಟ್ಟೆ ಕೊಡಬೇಕು, ಆಹಾರ ಕೊಡಬೇಕು, ಒಳ್ಳೆಯ ಕಲಿಕೆ ಕೊಡಬೇಕು ಅಂತ ಎಷ್ಟೆಲ್ಲ ಕಷ್ಟಪಡ್ತಾರೆ ಅಲ್ವಾ. ಆಗ ಅವರು ಧೈರ್ಯದಿಂದ ಮುಂದೆ ಹೋಗೋದುಂಟಲ್ಲ, ಯಾರೆಲ್ಲ ಸಮಸ್ಯೆಗಳನ್ನೆಲ್ಲ ಮೆಟ್ಟಿ ಅದನ್ನು ಅವರು ಮುಂದುವರಿತಾರಲ್ಲ ಧೈರ್ಯದಿಂದ, ಅದಕ್ಕೆ ಸ್ಥಿತಿಸ್ಥಾಪಕ ಹೇಳೋದು. ಹಾಗೆ ಈಗ ಇನ್ನೊಂದು ನಾನು ಹೇಳಿದ್ದೇನೆ ಹೇಳಿದರೆ, ಅದನ್ನು ನಾವು ಕೋಪಿಂಗ್ ಸ್ಕಿಲ್ಸ್, ಇದನ್ನು ನಿಭಾಯಿಸುವ ಕೌಶಲ್ಯಗಳು ಹೇಳಿದರೆ, ನಾವೀಗ ಈ ಕೆಟ್ಟ ಯೋಚನೆ ಉಂಟಲ್ಲ ನಮ್ಮಲ್ಲಿ, ಅಂದರೆ ಬೇಡವಾದ ಯೋಚನೆ, ನಮಗೆ ಸಂತೋಷವಾದ ಜೀವನ ನಡೆಸಲಿಕ್ಕೆ ಬೇಡವಾದ ಯೋಚನೆಗಳು ಬರ್ತವೆ. ಈ ಯೋಚನೆಗಳು ಯಾವಾಗಾದರೂ ಕೀಳು ಸ್ವಭಾವ ನೋಡುವುದು, ಅಥವಾ ಕಲೀಲಿಕ್ಕೆ ಬೇಡ ಅಂತ ಇದೆಲ್ಲ ಬರ್ತದಲ್ಲ. ಈಗ ಅದಕ್ಕೆ ನಾವು ಏನು ಮಾಡ್ತೇವೆ ಹೇಳಿದರೆ, ಅದಕ್ಕೆ ಒಳ್ಳೆಯ ಯೋಚನೆ ಬರಲಿಕ್ಕೆ, ಸಕಾರಾತ್ಮಕ ಯೋಚನೆ ಬರಲಿಕ್ಕೆ ಅದಕ್ಕೆ ನಾವು ಈ ಕೆಲವು ಚಟುವಟಿಕೆಗಳನ್ನು ಕೊಡ್ತೇವೆ. ಅದಕ್ಕೆ ನಿಭಾಯಿಸುವ ಕೌಶಲ್ಯ ಅಂತ ಹೇಳ್ತಾರೆ. ಈಗ ಇದನ್ನು ನಿಭಾಯಿಸಬೇಕಾಗ್ತದೆ ಇದರಲ್ಲಿ. ಆಗ ನಮಗೆ ಏನಾಗ್ತದೆ, ಸಂತೋಷದ ವ್ಯಕ್ತಿತ್ವ ನಮ್ಮಲ್ಲಿ ರೂಪವಾಗ್ತದೆ.
ಈಗ ಮತ್ತು ನಮ್ಮಲ್ಲಿ ಆತ್ಮವಿಶ್ವಾಸದಿಂದ ಮತ್ತು ಆತ್ಮಗೌರವದಿಂದ ನಾವು ಮುಂದುವರಿಯುತ್ತೇವೆ. ಅದರಲ್ಲಿ ಇನ್ನೊಂದು 5ನೇದು ಏನೆಂದರೆ ಸಕಾರಾತ್ಮಕ ಸಂಬಂಧಗಳು ಉಂಟು ಮಾಡ್ತದೆ. ಅಂದರೆ ನಮ್ಮಲ್ಲಿ ಇಂಥ ಸಂದರ್ಭಗಳನ್ನು ನಮಗೆ ಅದು ಒಳ್ಳೆಯ ಸಂಬಂಧವಾಗಿ ಇಟ್ಕೊಡ್ಲಿಕ್ಕೆ ನಮಗೆ ಸಹಾಯವಾಗ್ತದೆ. ಈಗ ನಾವು ನೋಡ್ತೀವಿ ನಮ್ಮಲ್ಲಿ ಹಲವು ಸಂಬಂಧಗಳಿವೆ ಅಲ್ವಾ. ಈಗ ಹೆತ್ತವರು ಮಕ್ಕಳ ಸಂಬಂಧ, ಒಡ ಹುಟ್ಟಿದವರ ಸಂಬಂಧ, ನಮ್ಮ ಗೆಳೆಯರ ಸಂಬಂಧ ಮತ್ತು ನಮ್ಮ ಗುರು ಹಿರಿಯರು ಮತ್ತು ಶಿಷ್ಯರ ಸಂಬಂಧ, ಶಾಲೆಯಲ್ಲಿ ಕಾಲೇಜಲ್ಲಿ ಟೀಚರ್ಸ್ನವರು ಮತ್ತು ವಿದ್ಯಾರ್ಥಿಗಳ ಸಂಬಂಧ, ಹೀಗೆ ಹಲವು ಸಂಬಂಧಗಳಿವೆ ನಮ್ಮಲ್ಲಿ. ಆದರೆ ನಮ್ಮಲ್ಲಿ ಈ ಕೆಟ್ಟ ಯೋಚನೆಗಳಿಂದ ಏನಾಗ್ತಿದೆ ಹೇಳಿದರೆ ನಮಗೆ ಆ ಸಂಬಂಧಗಳು ನಾವು ಅದನ್ನು ತುಂಡು ಆಗ್ತದೆ. ಅದು ಸಂಬಂಧ ನಮ್ಮದು ಕೆಟ್ಟು ಹೋಗ್ತದೆ. ಆ ಸಂಬಂಧಗಳು ಹೀಗೆ ನಾವು ಮಾಡಿದಲ್ಲಿ ನಮ್ಮ ಯೋಚನೆಯಲ್ಲಿ ಪರಿವರ್ತನೆ ತಂದಲ್ಲಿ, ಅಂದರೆ ನಮ್ಮ ಕೆಟ್ಟ ಯೋಚನೆಯನ್ನು ಒಳ್ಳೆಯ ಯೋಚನೆ ಹಾಗೆ ನಾವು ಮಾಡಿದರೆ ಅದು ಮಾರ್ಪಡ್ತಿದ್ರೆ, ಹಾಗೆ ನಾವು ಅಭ್ಯಾಸ ಮಾಡಿದರೆ ನಮಗೆ ಏನಾಗ್ತಿದೆ ಹೇಳಿದರೆ ನಮಗೆ ಇದು ಸಂಬಂಧಗಳನ್ನು ನಮಗೆ ವೃದ್ಧಿಸ್ತದೆ. ಈಗ ನನ್ನ ಹತ್ರ ಒಬ್ಬ PUC ಫಸ್ಟ್ ಇಯರ್ PUC ವಿದ್ಯಾರ್ಥಿ ಬಂದಿದ್ದ, ಸ್ಟೂಡೆಂಟ್. ಅವನಿಗೆ ಅವನ ತಂದೆ ನನ್ನ ಹತ್ರ ಕರ್ಕೊಂಡು ಬಂದರು. ಆಗ ತಂದೆ ನನ್ನ ಹತ್ರ ಮಾತಾಡಿ ಹೇಳಿದರು, ಇವತ್ತು ಮನೆಯಲ್ಲಿ ಅವನು ಏನೂ ಕೇಳೋದಿಲ್ಲ ಸಿಸ್ಟರ್, ಡಾಕ್ಟರ್, ಏನೂ ಕೇಳೋದಿಲ್ಲ. ಅದು ಅವನು ತುಂಬ ಕೋಪದಿಂದ ವರ್ತಿಸ್ತಾನೆ. ಏನು ಹೇಳಿದ್ರು ಯಾರು ಹೇಳಿದ್ರು ಕೇಳೋದಿಲ್ಲ, ನನಗೆ ಹೊಡೆದನು ಕೂಡ ಅಂತ ಹೇಳಿದರು. ಹಾಗೆ ಮತ್ತು ನಾನು ಹುಡುಗನನ್ನು ಕರೆದು ಒಬ್ಬನ ಹತ್ರ ನಾನು ಕೂತ್ಕೊಂಡು ಮಾತನಾಡಿದೆ, ಸಮಾಲೋಚನೆ ಮಾಡುವಾಗ ಏನು ಹೇಳಿದರೆ, ಈ ಹುಡುಗ ಈಗ ಅವನು ಪ್ರೌಢಾವಸ್ಥೆಗೆ ಬಂದಿದ್ದಾನೆ. ಅವನು ಚಿಕ್ಕಂದಿನಿಂದ ಅವನು ನೋಡಿದ್ದಾನೆ. ಅವನಿಗೆ ಯಾವಾಗ ತಿಳುವಳಿಕೆ ಬಂತು ಆಗದಿಂದ ಅವನು ನೋಡಿದ್ದಾನೆ, ತಂದೆ ಅವನ ತಾಯಿಗೆ, ಅಂದರೆ ಈ ತಂದೆ ಅವರ ಪತ್ನಿಗೆ, ಈ ವಿನೋದ್ ಅಂತ ಹೇಳುವ ಈ ಹುಡುಗನ ಹೆಸರು, ವಿನೋದನ ತಾಯಿಗೆ ಅವರು ಗೌರವ ಕೊಡ್ತಿರ್ಲಿಲ್ಲ, ಕೀಳು ಸ್ವಭಾವನೆ ನೋಡ್ತಿದ್ರು, ಒಂದೊಂದು ಸಲ ಹೊಡಿತಿದ್ರು ಕೂಡ. ಈಗ ಚಿಕ್ಕಂದಿನ ಏನಾಗಿದೆ ಅಂದರೆ ಈ ಹುಡುಗ ಇದನ್ನು ನೋಡಿದ್ದಾನೆ, ವಿನೋದ್ ಇದನ್ನು ನೋಡಿದ್ದಾನೆ. ಅವನಿಗೆ ಸಹಿಸಲಿಕ್ಕಾಗಿಲ್ಲ ಇದನ್ನೆಲ್ಲ ಚಿಕ್ಕಂದಿನಿಂದ. ಅಂದರೆ ತಾಯಿ ಮೇಲೆ ಅವನಿಗೆ ತುಂಬ ಪ್ರೀತಿ ಇತ್ತು, ತಾಯಿ ಕೂಡ ವಿನೋದನನ್ನು ಪ್ರೀತಿಸ್ತಿದ್ರು. ಈ ಪ್ರೀತಿಸುವಾಗ ಇವರು ಹೀಗೆ ತಂದೆ ನನ್ನ ತಾಯಿಗೆ ಹೀಗೆ ಮಾಡ್ತಿದ್ದ, ಅದನ್ನು ಸಹಿಸ್ಲಿಕ್ಕೇ ಆಗ್ತಿಲ್ಲ. ಆಗಾಗ ಅವನ ವರ್ತನೆ ಹೀಗೆ ಆಗ್ತಿತ್ತಂತೆ. ತಂದೆಗೆ ಗೊತ್ತಿಲ್ಲ ಇದಂತ, ಈ ವಿಷಯ ಅಂತ ತಂದೆಗೆ ಅರಿವಿಲ್ಲ. ಆದರೆ ಈ ಹುಡುಗನು ಆಗಾಗ ಏನೋನೋ ಆ ವರ್ತನೆ ಬೇರೆ ಆಗ್ತದೆ, ಅವನದು ಕೋಪಿಸ್ಕೊಳ್ತಾನೆ, ಇದೆಲ್ಲ ಮಾಡ್ತಾಯಿದ್ದ. ಆದರೆ ಈಗ ಅವನು ಪ್ರೌಢಾವಸ್ಥೆಗೆ ಬಂದಾಗ ಅವನಿಗೇನಾಯಿತು, ಅದು ವಿಕೃತ ರೂಪ ತಾಳಿ ಅವನು ತಂದೆಗೆ ಹೊಡೆದು ಬಿಡ್ತಾನೆ. ಈಗ ಇಲ್ಲಿ ಒಂದು ನೀವು ನೋಡಬೇಕು, ಯಾವುದು ಗಮನದಲ್ಲಿರಬೇಕೇನೆಂದರೆ, ತಂದೆಗೆ ಅವನ ಮಗ ಹೊಡೆಯುವಾಗ ಅವನಿಗೆ ಅರ್ಥ ಆಯಿತು, ಶಾಕ್ ಆಯಿತು ಅವರಿಗೆ. ಆದರೆ ಅವರ ಪತ್ನಿಗೆ ಕೀಳಾಗಿ ನೋಡುವಾಗ, ಗೌರವ ಕೊಡೋದಿಲ್ಲ, ಆಗ ಹೊಡೆಯುವಾಗ ಕೂಡ ಆಗ ಅವರಿಗೆ ಯಾಕೆ ಅರಿವು ಆಗುವುದಿಲ್ಲ ಅಂದರೆ, ಅವರಲ್ಲಿ ಈ ಕೆಟ್ಟ ಯೋಚನೆಯ ಮಾದರಿ ಅವರಲ್ಲಿ ಅಭ್ಯಾಸ ಆಗಿಬಿಟ್ಟಿದೆ, ಒಂದು ಮಾದರಿ ಆಗಿಬಿಟ್ಟಿದೆ ಕೆಟ್ಟ ಯೋಚನೆ ಅವರಲ್ಲಿ. ಅಂದರೆ ತಮ್ಮ ಹೆಂಡತಿ ವಿಷಯದಲ್ಲಿ, ಅಂದರೆ ಅವರು ಸ್ತ್ರೀ ಆದ ಕಾರಣ, ಹೆಂಗಸಾದ ಕಾರಣ ಅವರ ವಿಷಯದಲ್ಲಿ ಅವಳಿಗೆ ಕೀಳುಭಾವ ಉಂಟು. ಈಗ ನಾನು ತಂದೆ ಹತ್ರ ಕೂಡ ಸಮಾಲೋಚನೆ ಮಾಡಿದಾಗ ಏನು ತಿಳಿದ್ರೆ, ಆ ತಂದೆಯ ತಂದೆ ಅಂದರೆ ಈ ವಿನೋದ್ನ ಅಜ್ಜ, ಹಾಗೆ ಅವರು ಕೂಡ ಏನು ಮಾಡ್ತಿದ್ರು, ಅವರ ತಾಯಿಗೆ, ಅವರ ಹೆಂಡತಿಗೆ ಅವರು ಗೌರವಿಸ್ತಿರ್ಲಿಲ್ಲ, ಕೀಳು ಸ್ವಭಾವ ನೋಡ್ತಿದ್ರು, ಹೊಡಿತಿದ್ರು ಕೂಡ. ಈಗ ಈ ವಿನೋದನ ತಂದೆಗೆ ಏನಾಗಿದೆ, ಅದು ಮಾದರಿ ಇವನು ಅನುಸರಿಸ್ತಾನೆ, ಅದು ಬೆಳೀತದೆ, ಮಕ್ಕಳಿಂದ ಅದು ಬೆಳೀತದೆ. ಈಗ ಏನಾಗ್ತದೆ, ಈಗ ವಿನೋದ್ ಕೂಡ ಅದೇ ಮಾದರಿಯಲ್ಲಿ ಹೋಗ್ತಾ ಇದ್ದಾನೆ. ಅದಕ್ಕೊಂದು ಕೊನೆ ಆಗಬೇಕಲ್ವ. ಆದರೆ ಇಲ್ಲಿ ಇವರು ವಿನೋದನ ತಂದೆಗೆ ಅವನು ಹೊಡೆದ ಕಾರಣ, ವಿನೋದನ ತಂದೆಗೆ ಈ ಸಮಾಲೋಚನೆ ವಿಷಯ ಗೊತ್ತಿತ್ತು, ಅವನು ಎಜುಕೇಟೆಡ್ ಆಗಿದ್ದಾನೆ, ಆದ ಕಾರಣ ಈ ಸಮಾಲೋಚನೆ ಗೊತ್ತಿದ್ದ ಕಾರಣ ಅವನು ಕರ್ಕೊಂಡು ಬಂದಿದ್ದು. ಈಗ ನಾನು ಅವನಿಗೆ
ಹಲವು ಸೆಷನ್ಸ್ ಕಾರ್ಡು ನಾನು ತಗೊಳ್ಬೇಕಾಗಿದೆ, ಒಂದೇ ದಿವಸದಲ್ಲಿ ಆಗೋದಿಲ್ಲ ಇದು. ಆದರೆ ಅಂದರೆ ವಿಕೃತ ಹೋದರೆ ಆಗೋದಿಲ್ಲ. ಆದರೆ ನಿಮ್ಮಲ್ಲಿ ಚಿಕ್ಕ ಇದರಲ್ಲಿ ಕೆಲವು ಅಂದರೆ ಚಿಕ್ಕ ವಿಷಯದಲ್ಲಿ ನಿಮ್ಮಲ್ಲಿ ಕೆಟ್ಟ ಯೋಚನೆ ಬಂದಲ್ಲಿ ಆಗ ನಿಮಗೆ ಈ ಚಟುವಟಿಕೆ ಮಾಡಿ ನೀವು ಅದನ್ನು ಸರಿಪಡಿಸ್ಬೋದು. ಆದರೆ ಈ ಹುಡುಗನಿಗೆ ಅದು ವಿಕೃತವಾಗಿತ್ತು. ಅಂದರೆ ಚಿಕ್ಕಂದಿನಿಂದ ಇದು ನೋಡಿ ಅವನಿಗೆ ಅದರಲ್ಲಿ ವಿಕೃತ ಮಾದರಿ ಅವನಲ್ಲಿ ಬಂದುಬಿಟ್ಟಿದೆ. ಈಗ ಹಾಗೆ ಅವನಿಗೆ ನಾನು ಸಮಾಲೋಚನೆ ಮಾಡಿ ಅವನಲ್ಲಿ ಇದ್ದಂತಹ ಕೆಟ್ಟ ಯೋಚನೆ, ಅಂದರೆ ತಂದೆ ನನ್ನ ತಾಯಿಯನ್ನು ಪ್ರೀತಿಸುವುದಿಲ್ಲ, ಹೊಡಿತಾರೆ, ಅದು ಅವನಿಗೆ ಸಮಾಲೋಚನೆಯಲ್ಲಿ ಅವನಿಗೆ ಒಳ್ಳೆಯ ಯೋಚನೆಯಾಗಿ ಅದನ್ನು ಮಾರ್ಪಡಿಸಬೇಕಾಯಿತು. ಆಗ ಅವರ ಸಂಬಂಧ ಅವರಲ್ಲಿ ಇಂಪ್ರೂವ್ ಆಗ್ತದೆ. ಈಗ ನಾನು 2 ಪಾಯಿಂಟ್ಸ್ ವಿವರಿಸಿದೆ. ಮೊದಲು ನಾವು ನಮ್ಮಲ್ಲಿ ಇದ್ದಂತಹ ಈ ಕೆಟ್ಟ ಯೋಚನೆಗಳನ್ನು ಆ ಮಾದರಿ ಇದ್ದರೆ ಅದನ್ನು ನಾವು ಹೊಸ ಮಾದರಿಯಾಗಿ, ಅಂದರೆ ನಮ್ಮಲ್ಲಿ ಒಳ್ಳೆಯ ಯೋಚನೆ ಬರುವಂತಹ ಮಾದರಿಯನ್ನು ನಾವು ನಮ್ಮಲ್ಲಿ ವೃದ್ಧಿಸಬೇಕು. ಈಗ 2ನೇದಾಗಿ ಹಾಗೆ ಮಾಡಿದರೆ ನಮ್ಮಲ್ಲಿದ್ದ ಕೆಟ್ಟ ಯೋಚನೆ, ನಕಾರಾತ್ಮಕ ಯೋಚನೆ, ನಾವು ಒಳ್ಳೆಯ ಯೋಚನೆಯಲ್ಲಿ ಸಂತೋಷದ ಜೀವನ ನಡೆಸುವಂಥ ಯೋಚನೆಯಲ್ಲಿ ನಮ್ಮಲ್ಲಿ ನಾವು ಮಾರ್ಪಾಟು ಮಾಡಿದರೆ ನಮಗೆ ಏನು ಪ್ರಯೋಜನ ಆಗ್ತದೆ ಎಂದು 2 ಪಾಯಿಂಟ್ಸ್ ವಿವರಿಸಿ. 2ನೇದು. ಈಗ 3ನೇದಾಗಿ ಅದರಲ್ಲಿ ಮೇನ್ ಪಾಯಿಂಟ್ಸಲ್ಲಿ 3ನೇದಾಗಿ ಹೇಳಿದರೆ ಇದರಲ್ಲಿ ಒಂದು ಅರಿವಿನ ವರ್ತನೆಯ ಚಿಕಿತ್ಸೆ ಅಂತ ಉಂಟು. ಈಗ ಅರಿವಿನ ವರ್ತನೆಯ ಚಿಕಿತ್ಸೆ ಇಂಗ್ಲೀಷಲ್ಲಿ ನಾವು ಕಾಗ್ನೇಟಿವ್ ಬಿಹೇವಿಯರಲ್ ಥೆರಪಿ ಅಂತ ಹೇಳ್ತಾರೆ, ಚಿಕಿತ್ಸೆ. ಈಗ ಇದಕ್ಕೆ ಕೆಲವು ತತ್ವಗಳಿವೆ. ಇದರಲ್ಲಿ ಒಂದು 4 ತತ್ವಗಳಿವೆ. ಈ ತತ್ವಗಳನ್ನು ನಾವು ನೋಡುವ. ಇದರಲ್ಲಿ ಒಂದೇ ತತ್ವ ಏನು ಹೇಳಿದರೆ, ನಮ್ಮ ಯೋಚನೆ, ನಮ್ಮ ಭಾವನೆ ಮತ್ತು ನಮ್ಮ ವರ್ತನೆ ಇದು ಒಂದಕ್ಕೊಂದು ಹೊಂದಿಕೊಂಡು ಉಂಟು. ನಮ್ಮ ಯೋಚನೆ ಹೇಗುಂಟೋ, ಈಗ ಒಳ್ಳೆಯ ಯೋಚನೆ ಇದ್ದರೆ ನಮ್ಮ ಮನಸ್ಸಲ್ಲಿ ನಮಗೆ ಒಳ್ಳೆಯ ಭಾವನೆ ಬರ್ತದೆ. ಪಾಸಿಟಿವ್ ಇದ್ದರೆ ಪಾಸಿಟಿವ್ ಭಾವನೆ, ಸಕಾರಾತ್ಮಕ ಯೋಚನೆ ಇದ್ದರೆ ಸಕಾರಾತ್ಮಕ ಭಾವನೆ ಬರ್ತದೆ. ಅಂದರೆ ನಾವೀಗ ಸಕಾರಾತ್ಮಕವಾಗಿ ನಮ್ಮ ಮನಸ್ಸಲ್ಲಿ ನಾವು ನನಗೆ ಚೆಂದ ಮಾಡಿ ಕಲಿಬೇಕು, ನನಗೆ ಒಳ್ಳೆಯ ಮಾರ್ಕ್ಸ್ ಬರಬೇಕು, ಆಗ ನನಗೆ ನನ್ನ ಹೆತ್ತವರು ನನಗೆ ಒಳ್ಳೆಯದಾಗಿ ನನಗೆ ಸಹಕಾರ ಕೊಡ್ತಾರೆ, ಹೀಗೆಂತ ನೀವು ಯೋಚಿಸಿದರೆ, ಯೋಚನೆ ಬಂದರೆ ನಿಮ್ಮಲ್ಲಿ ಭಾವನೆ ಏನಾಗ್ತದೆ, ನಿಮ್ಮಲ್ಲಿ ಪಾಸಿಟಿವ್ ಭಾವನೆ ಬರ್ತದೆ. ನಿಮಗೆ ಒಂಥರ ಉಲ್ಲಾಸ ಬರ್ತದೆ, ಕಲಿಬೇಕಂತ ನಿಮಗೆ ಉತ್ಸಾಹ ಬರ್ತದೆ, ನಿಮ್ಮಲ್ಲಿ ಒಂಥರ ಶಕ್ತಿ ಬರ್ತದೆ, ಮನಸ್ಸಿನ ಶಕ್ತಿ ಬರ್ತದೆ ಕಲಿಬೇಕಂತ. ಹಾಗೆ ನೀವು ಏನು ಮಾಡ್ತೀರಿ ಹೇಳಿದರೆ ನಿಮ್ಮಲ್ಲಿ ವರ್ತನೆ ಕೂಡ ಬದಲಾಗ್ತದೆ. ವರ್ತನೆ ಹೇಗಾಗ್ತದೆ, ನಿಮ್ಮದು ಒಳ್ಳೆಯ ವರ್ತನೆ. ಅಂದರೆ ನೀವು ಕಷ್ಟಪಟ್ಟು ನೀವು ಕಲಿತೀರಿ. ಏನು ಕಷ್ಟ ಆದರೂ ನಿಮ್ಮ ಆಟದ ಸಮಯವನ್ನು ಕೂಡ ನೀವು ಅದನ್ನು ತ್ಯಜಿಸಿ ನೀವು ನಿಮ್ಮ ಇದು ಓದುವಿಕೆಯನ್ನು ಮಾಡ್ತೀರಿ. ಹೀಗೆ ಇದು ನಮ್ಮ ಯೋಚನೆ, ನಮ್ಮ ಭಾವನೆ ಮತ್ತು ವರ್ತನೆ ಒಂದಕ್ಕೊಂದು ಸಂಬಂಧಿಸಿ ಉಂಟು. ಈಗ ಅದು ನಮ್ಮ ಯೋಚನೆ ಕೆಟ್ಟದಾಗಿದ್ದರೆ ನಮ್ಮ ಸಂತೋಷದ ಜೀವನಕ್ಕೆ ಸಹಾಯವಾಗದಂಥ ಯೋಚನೆ ನಮ್ಮಲ್ಲಿದ್ದರೆ, ಅಂದರೆ ನನಗೆ ಯಾರಿಗಾದರೂ ಕೀಳು ಮಟ್ಟದಿಂದ ನೋಡುವಂಥ ನನಗೆ ಯೋಚನೆ ಬರ್ತದೆ, ಕೋಪದಿಂದ ಏನಾದರೂ ಅವರಿಗಾದರೂ ನಾನು ಅನ್ಯಾಯ ಮಾಡಬೇಕಂತ ಯೋಚನೆ ಬಂದರೆ ಏನಾಗ್ತದೆ, ನಮ್ಮ ಭಾವನೆ ಕೂಡ ಏನಾಗ್ತದೆ, ಕೋಪದಲ್ಲಿ ಹೋಗ್ತದೆ. ಭಾವನೆ ಕೋಪದಲ್ಲಿ ಹೋಗಿ ವರ್ತನೆ ಏನಾಗ್ತದೆ, ನಾನು ಏನಾದರೂ ಬೇರೆಯವರಿಗೆ ಅದು ಅನ್ಯಾಯ ಮಾಡ್ತೇವೆ ಅಥವಾ ಏನಾದರೂ ನಾವು ಹಿಂಸಿಸ್ತೇವೆ. ಹೀಗೆ ನಮ್ಮ ಯೋಚನೆ, ಭಾವನೆ, ವರ್ತನೆ ಒಂದಕ್ಕೊಂದು ಹೊಂದುಂಟು. ಇದು 1ನೆಯ ತತ್ವವಾಗಿದೆ. ಈಗ ನಾವು ಈ ವಿನೋದ್ ವಿಷಯವಾಗಿ ಹೇಳೋದಾದರೆ, ಅವನು ಬಂದಾಗ ಅವನ ಮನಸ್ಸಲ್ಲಿ ಏನು ಯೋಚನೆ ಇತ್ತು, ನನ್ನ ತಂದೆ ನನ್ನ ತಾಯಿಗೆ ಗೌರವಿಸೋದಿಲ್ಲ, ನನ್ನ ತಂದೆ ತಾಯಿ ಪ್ರೀತಿ ಮಾಡೋದಿಲ್ಲ, ನನ್ನ ತಂದೆ ನನ್ನನ್ನು ಕೂಡ ಪ್ರೀತಿಸೋದಿಲ್ಲ ಅಂತ ಅವನಲ್ಲಿ ಅಂತಹ ಯೋಚನೆ ಇತ್ತು. ಆದ ಕಾರಣ ಅವನ ಭಾವನೆ ಇದ್ದಿತ್ತು ಏನಿದ್ರೆ ತಂದೆ ಮೇಲೆ ಅವನಿಗೆ ಕೋಪ ಇತ್ತು, ಅದು ನಕಾರಾತ್ಮಕ ಇತ್ತು, ಕೆಟ್ಟ ಯೋಚನೆ ಇತ್ತು. ಆದ ಕಾರಣ ಒಂದು ದಿವಸ ಅವನಿಗೆ ಅದನ್ನು ತಡೀಲಿಕ್ಕಾಗಲಿಲ್ಲ. ಆದ ಕಾರಣ ವರ್ತನೆ ಏನು ಬಂತೆಂದರೆ ಅವನು ತಂದೆಗೆ ಹೊಡೆದು ಬಿಟ್ಟ ಮತ್ತು ಮನೆಯಲ್ಲಿದ್ದ ವಸ್ತುಗಳನ್ನೆಲ್ಲ ಬಿಸಾಡುತ್ತಾ ಇದ್ದಂತೆ. ಅವನಿಗೆ ಅದು ಯಾರಿಗೂ ಅದು ಕಂಟ್ರೋಲ್ ಮಾಡಲಿಕ್ಕೆ ಆಗಲಿಲ್ಲ, ಹಾಗೆ ಆಗ್ತದೆ. ಆದ ಕಾರಣ ಇದು ನಮ್ಮ ಯೋಚನೆ, ನಮ್ಮ ಭಾವನೆ ಮತ್ತು ನಮ್ಮ ವರ್ತನೆ ಒಂದಕ್ಕೊಂದು ಹೊಂದಿಕೊಂಡು ಉಂಟು. ಈಗ ಅದರಲ್ಲಿ 2ನೇ ತತ್ವ ಯಾವುದೆಂದರೆ, ನಮ್ಮ ನಕಾರಾತ್ಮಕ ಯೋಚನೆಗಳನ್ನು
ನಾವು ಗುರುತಿಸ್ಕೊಳ್ಬೇಕು. ನಮ್ಮಲ್ಲಿ ಈಗ ಕೆಲವರಿಗೆ ಹೆಚ್ಚು ಒಳ್ಳೆಯ ಭಾವನೆಗಳು ಬರ್ತವೆ, ಒಳ್ಳೆಯ ಯೋಚನೆಗಳು ಬರ್ತವೆ. ಕೆಲವರಲ್ಲಿ ಒಂದೊಂದು ಸಲ ಆದರೂ ನಮಗೆ ಈ ಕೆಟ್ಟ ಭಾವನೆ ಯೋಚನೆಗಳು ಬರ್ಬೋದು. ನಾವು ಏನು ಮಾಡಬೇಕಂದ್ರೆ ಈ ಕೆಟ್ಟ ಯೋಚನೆಗಳು ಬಂದಾಗ ನಾವು ಅದನ್ನು ಪ್ರಶ್ನಿಸಬೇಕು. ಅದನ್ನು ಪ್ರಶ್ನಿಸಿ ನೋಡಬೇಕು, ಯಾಕೆ ಹೀಗೆ ಆಯ್ತಂತ ನಾವು ಪ್ರಶ್ನಿಸಬೇಕು. ಈಗ ವಿನೋದ್ ನನ್ನಲ್ಲಿ ಬಂದಾಗ ನಾನು ಅವನನ್ನು ಪ್ರಶ್ನಿಸಿದೆ, ಯಾಕೆ ನಿನಗೆ ತಂದೆಯನ್ನು ಹೊಡೆಯುವಂತ ಆಯಿತು ಅಂತ. ಈಗ ನಿಮಗೆ ಚಿಕ್ಕ ವಿಷಯಗಳಲ್ಲಿ ಹೀಗೆ ಕೆಟ್ಟ ಯೋಚನೆ ಬಂದರೆ ನೀವೇ ನಿಮ್ಮನ್ನು ನೀವು ಪ್ರಶ್ನಿಸಿಕೊಳ್ಬಹುದು ಮತ್ತು ಅದಕ್ಕೆ ಯಾಕೆ ಆಯ್ತಂತ ನೀವು ಅದನ್ನು ಅರಿತುಕೊಳ್ಬಹುದು. ಮತ್ತು ಮೂರನೇದಾಗಿ ಇಲ್ಲಿ ಈ ತತ್ವದಲ್ಲಿ, ಈ ಅರಿವಿನ ವರ್ತನೆಯ ಚಿಕಿತ್ಸೆಯಲ್ಲಿ ಮೂರನೇದಾಗಿ ಹೊಸ ಮತ್ತು ಹೆಚ್ಚು ಸಮತೂಕದ ಯೋಚನೆಯನ್ನು ನಾವು ಅರಿತು ಅಭ್ಯಾಸ ಮಾಡಬೇಕು. ಹೊಸ ಮತ್ತು ಸಮತೂಕದ. ಹೊಸ ಅಂದರೆ ಈಗ ನಮ್ಮಲ್ಲಿ ಉದಾಹರಣೆಗೆ ನನ್ನಲ್ಲಿ ಒಬ್ಬರು ಸಮಾಲೋಚನೆಗೆ ಬಂದರು. ಅವರು ಮದುವೆ ಆದವರು. ಅವರು ಇಬ್ಬರು ಮೊದಲು ಕೆಲಸಕ್ಕೆ ಹೋಗ್ತಿದ್ರು, ಕಪ್ಪಲು. ಅವರು ಈಗ ಅವರು ಮನೆಯಲ್ಲಿದ್ದಾರೆ, ರಿಟೈರ್ಡ್ ಆಗಿದ್ದಾರೆ, ಸ್ವಲ್ಪ ಪ್ರಾಯ ಆಗಿದೆ. ಹಾಗೆ ರಿಟೈರ್ಡ್ ಆಗಿ ಮನೆಯಲ್ಲಿದ್ದಾರೆ ಇಬ್ಬರು. ಇವರಿಗೆ ಏನಾಯ್ತಂದರೆ ಅವರಿಗೆ ಏನೋ ಮನಸ್ಸಿಗೆ ಏನೋ ಸಂತೋಷವಿರಲಿಲ್ಲ, ಏನೋ ಆಗ್ತಾಯಿತ್ತು ಮತ್ತು ಆರೋಗ್ಯ ಕೂಡ ಕೆಡುತ್ತಾ ಬಂತು. ಹಾಗೆ ಅವರು ನನಗೆ ಫೋನ್ ಮಾಡಿ ಹೇಳಿದರು, ಡಾಕ್ಟರ್, ನನಗೆ ಏನೋ ಆರೋಗ್ಯ ನಂದು ಚೆನ್ನಾಗಿಲ್ಲ ಮತ್ತು ನನಗೆ ಮನಸ್ಸಿಗೆ ಏನೋ ಆಗ್ತಾ ಉಂಟು, ನನಗೆ ನಿಮ್ಮ ಹತ್ರ ಮಾತಾಡಬೇಕು, ಸಮಾಲೋಚನೆಗೆ ಬರಬೇಕು. ಅದಕ್ಕೆ ನಾನು ಸಮಾಲೋಚನೆಗೆ ಬಂದರು. ಸಮಾಲೋಚನೆ ಬಂದಾಗ ಮಾತಾಡುವಾಗ ಅವರಲ್ಲಿ ಏನು ಯೋಚನೆ ಇತ್ತು ಹೇಳಿದರೆ, ಅವರಿಗೆ ಅವರ ಇದು ಜೀವನ ಸಂಗಾತಿ ಗಂಡ, ಅವನ ಪತಿ ಅವರನ್ನು ಪ್ರೀತಿಸುವುದಿಲ್ಲ ಅಂತ. ಈಗ ನಾನು ಅವರಿಗೆ ಪ್ರಶ್ನಿಸಿದೆ, ಯಾಕೆ ನಿಮಗೆ ಹಾಗೆ ಆಗ್ತದೆ, ಅವರು ಪ್ರೀತಿಸುವುದಿಲ್ಲ ಅಂತ ಯಾಕೆ ಆಗ್ತದೆ. ಅದಕ್ಕೆ ಅವರು ಹೇಳಿದರು, ನನಗೆ ಅವರು ಈ ದಿವಸಗಳಲ್ಲಿ ತುಂಬ ನನಗೆ ಬೆದರಿಸಿಕೊಂಡು ಅವರು ಮಾತಾಡ್ತಾರೆ, ನನಗೆ ತುಂಬ ಮನಸ್ಸಿಗೆ ನೋವಾಯಿತು, ಆದ ಕಾರಣ ಅವರು ನನಗೆ ಅವರ ಹತ್ರ ಮಾತಾಡೋದು ಕೂಡ ಬೇಡ ಅಂತ ಆಗ್ತಿದೆ ಅಂತ. ಈಗ ಹಾಗೆ ನಾನು ಅವ್ರಿಗೆ ಪ್ರಶ್ನಿಸುವಾಗ ಹೇಗೆ ಹೇಳಿದರೆ, ನಾನು ಅವರಿಗೆ ಕೇಳಿದ್ದೆ, ಹಾಗಾದರೆ ಅವರು ನಿಮಗೆ ಪ್ರೀತಿಯೇ ಮಾಡೋದಿಲ್ಲ ಅಂತ ಆಗ್ತದಾ, ನಿಮಗೆ ಯಾವಾಗಲೂ ಅವರು ಪ್ರೀತಿ ಮಾಡುತ್ತಾರೆ, ನಿಮ್ಮನ್ನು ಅವರು ಗೌರವಿಸ್ತಾರೆ ಅಂತ ಆಗ್ತದಾ. ಹೌದು, ಅವರು ಒಂದೊಂದು ಸಲ ನನಗೆ ನನ್ನ ಮನೆಯ ಕೆಲಸಗಳಲ್ಲಿ ಸಹಾಯ ಮಾಡ್ತಾರೆ ಮತ್ತು ನನಗೆ ನನ್ನ ಅಡುಗೆಯಲ್ಲಿ ಕೂಡ ಸಹಾಯ ಮಾಡ್ತಾರೆ, ನನಗೆ ಬೇಕಾದ್ದನ್ನು ತಂದು ಕೊಡ್ತಾರೆ ಅಂತ ಹೇಳಿದರು. ಆಯಿತು, ಮತ್ತೇನು ಯಾವುದರಲ್ಲಿ ಆಗ್ತದೆ. ಮತ್ತು ನನಗೀಗ ಸೌಖ್ಯ ಇಲ್ಲಲ್ಲ, ನಂದು ಏನೋ ಆರೋಗ್ಯ ಕೆಟ್ಟಿದೆ, ನನಗೆ ಒಂದು ತುಂಬ ಗ್ಯಾಸ್ಟ್ರಿಕ್ ಆಗ್ತಾ ಉಂಟು, ಆದ ಕಾರಣ ಗೆಟ್ ವೆಲ್ ಸೂನ್ ಅಂತ ಕೂಡ ನನಗೆ ಹೇಳಿದರು ಅಂತ ಹೇಳಿದರು. ಓಕೆ, ಆನಂತರ ಹೇಳಿದರು, ಒಂದೊಂದು ಸಲ ಐ ಲವ್ ಯು ಅಂತ ಕೂಡ ಹೇಳ್ತಾರೆ ಅಂತ ಹೇಳಿದರು. ಈಗ ಏನಾಯ್ತು ಹೇಳಿದರೆ, ಅವರು ಹೀಗೆ ಮಾತಾಡುವಾಗ ಅವರ ಈ ಮನಸ್ಸಲ್ಲಿ ಕೆಟ್ಟ ಯೋಚನೆ ಇತ್ತು. ಅವರ ಜೀವನ ಸಂಗಾತಿ ಗಂಡ ಮೇಲೆ ಅವರಿಗೆ ತುಂಬ ಕೆಟ್ಟ ನಕಾರಾತ್ಮಕ ಯೋಚನೆ ಇತ್ತು, ಅವರು ಪ್ರೀತಿಸಲಿಲ್ಲ ಹಾಗೆ ಹೀಗೆ ಅಂತ. ಈಗ ನಾನು ಅವ್ರದ್ದು ಮಾತಾಡುವಾಗ ಏನಾಯ್ತು ಅಂದರೆ, ಅವರಿಗೆ ಆ ಹೊಸ ಯೋಚನೆ ಬಂತು. ಅಂದರೆ ನನಗೆ ಗಂಡ ಪ್ರೀತಿಸ್ತಾರೆ, ಆದರೆ ಕೆಲವು ವಿಷಯಗಳಲ್ಲಿ ಅವರಿಗೆ ಏನೋ ನಾನು ಹೇಳೋದು ಅವರಿಗೆ ಸರಿ ಹೋಗೋದಿಲ್ಲ, ಆದ ಕಾರಣ ಅವರಿಗೆ ನನ್ನ ಮೇಲೆ ಕೋಪ ಬರ್ತದೆ, ಅವರು ನನ್ನ ಮೇಲೆ ರೇಗ್ತಾರೆ ಅಂತ ಹೇಳಿ ಅವರಿಗೆ ಅರ್ಥ ಆಯಿತು. ಅಂದರೆ ಅವರಿಗೆ ನಾನು ಒಂದು ಹೊಸ ಯೋಚನೆಯನ್ನು ಕೊಡಬೇಕಾಯಿತು, ಹಾಗೂ ಹೆಚ್ಚು ಸಮತೂಕದ ಯೋಚನೆಯನ್ನು ಅವರಿಗೆ ನಾನು ಬರಲಿಕ್ಕೆ ಅವರಿಗೆ ಸಹಾಯ ಮಾಡಬೇಕಾಯಿತು. ಅಂದರೆ ಅವರಿಗೆ ಅರ್ಥ ಆಯಿತು ಮಾತಾಡುವಾಗ. ಅವರು ಹೇಳಿದ್ರಂತೆ, ಪೋಸ್ಟ್ ಆಫೀಸಿಗೆ ಹೋಗ್ಲಿಕ್ಕೆ ನನಗೆ ಬೇಡ ಅಂತ. ಅಂದರೆ ಇವರು ಪೋಸ್ಟ್ ಆಫೀಸಿಗೆ ಹೋಗಿ ಏನೋ ಕೆಲಸ ಮಾಡಿ ಅವರು ಕೋಪದಿಂದ ನನಗೆ ಹೋಗ್ಲಿಕ್ಕೆ ಬೇಡ ಅಂತ ಹೇಳಿದರು. ಈಗ ಅವರು ಹೋಗೋದಿಲ್ಲ ಯಾಕೆ ಹೇಳಿದರೆ, ಅಲ್ಲಿ ಕ್ಯೂ ಅಲ್ಲಿ ನಿಲ್ಲಬೇಕಲ್ಲ, ಅದು ಅವರಿಗೆ ಅಭ್ಯಾಸ ಇಲ್ಲ. ಕ್ಯೂ ಅಲ್ಲಿ ನಿಂತು ಅವರಿಗೆ ಅಭ್ಯಾಸ ಇಲ್ಲ. ಅವರಿಗೆ ಸ್ವಲ್ಪ ಹೈ ಲೆವೆಲಲ್ಲಿ ಕೆಲಸ ಮಾಡಿಯೇ ಗೊತ್ತು. ಈಗ ಹೋಗಿ ಅಲ್ಲಿ ಕ್ಯೂ ಅಲ್ಲಿ ನಿಂತು ಪೋಸ್ಟ್ ಆಫೀಸಲ್ಲಿ ಮಾಡೋ ಕೆಲಸ ಮಾಡಲಿಕ್ಕೆ ಅವರಿಗೆ ಬೇಡ. ಈಗ ಇವರಿಗೆ ಅರ್ಥ ಆಯಿತು ಯಾಕೆ ಅವರಿಗೆ ಹೀಗೆ ಕೋಪ ಬರ್ತದೆ. ಬ್ಯಾಂಕಿಗೆ ಹೋಗಲಿಕ್ಕೆ ಬೇಡ, ಪೋಸ್ಟ್ ಆಫೀಸಿಗೆ ಹೋಗಲಿಕ್ಕೆ ಬೇಡ, ಮನೆಯಲ್ಲಿ ಅವರಿಗೆ ಸಹಾಯ ಮಾಡ್ತಾರೆ, ಈ ಕೆಲಸ ಎಲ್ಲ ಇವರೇ ಮಾಡಬೇಕು. ಹಾಗೆ ಅವರಿಗೆ ಹೊಸ ಯೋಚನೆಯನ್ನು ಕೊಡಬೇಕಾಯಿತು, ಹಾಗೂ ಸಮತೂಕದ ಯೋಚನೆಯನ್ನು ಅವರಿಗೆ ಬರುವಂತೆ ಮಾಡಬೇಕಾಯಿತು. ಇದರಲ್ಲಿ ಮೂರನೆಯ ತತ್ವ.
ಇದರಲ್ಲಿ ಈಗ 4ನೇ ತತ್ವ ಉಂಟು. ಹೀಗೆ ನಿಮ್ಮಲ್ಲಿ ಈ ಬದಲಾವಣೆ ಬಂದಾಗ, ಯೋಚನೆಯಲ್ಲಿ ಬದಲಾವಣೆ ಬಂದಾಗ, ಅಂದರೆ ಒಳ್ಳೆಯ ಬದಲಾವಣೆ ಬಂದಾಗ, ಇದು ಸಕಾರಾತ್ಮಕ ಬದಲಾವಣೆ ಬಂದಾಗ ನಿಮ್ಮಲ್ಲಿ ಏನಾಗ್ತದೆ ಹೇಳಿದರೆ, ನಿಮ್ಮ ಸ್ವಂತ ಮತ್ತು ನಿಮ್ಮ ಪರಿಸರದ ಅರಿವು ನಿಮಗಾಗ್ತದೆ. ಸ್ವಂತ ಹೇಳಿದರೆ, ನಮಗೆ ಏನಾದರೂ ಎಲ್ಲಿಯಾದರೂ ಕೆಟ್ಟ ಯೋಚನೆ ಬರುವುದಾದರೆ, ಕೆಟ್ಟ ಯೋಚನೆ ಯಾಕೆ ಬಂತು, ಆ ಯೋಚನೆ ಯಾಕೆ ಬಂತು ಅಂತ ನಿಮಗೆ ತಿಳಿತದೆ. ಈಗ ಇವರಿಗೆ ನಾನು ನಮ್ಮಲ್ಲಿ ಬಂದ ಅವರು ಬಂದಿದ್ದರಲ್ಲ, ಮದುವೆ ಆದವರು, ನಾನೇನು ಹೇಳುವ, ನಾನು ಅವರಿಗೆ ಪ್ರಿಸ್ಸಿಲ್ಲ ಅಂತ ಹೇಳ್ತಾನೆ. ಈ ಪ್ರಿಸ್ಸಿಲ್ಲ ಬಂದಿದ್ದರಲ್ಲ, ಆ ಪ್ರಿಸ್ಸಿಲ್ಲನಿಗೆ ಏನಾಗ್ತದೆ ಹೇಳಿದರೆ, ಅವರಲ್ಲಿ ಒಂದು ಕೆಟ್ಟ ಯೋಚನೆ ಬರ್ತಾ ಇತ್ತು. ಅವರು ಬರುವಾಗ ಕೇಳಿದೆ ನಾನು, ನೀವು ಚೆನ್ನಾಗಿದ್ರಲ್ಲ, ಏನಾಯಿತು ಅಂತ. ಹಾಗೆ ನಮಗೆ ಏನಾಯಿತು, ಅವ್ರು ಚೆನ್ನಾಗಿದ್ದರು, ಆದರೆ ಈಗ ಒಂದು ಕೆಟ್ಟ ಯೋಚನೆ ಹೀಗೆ ಬಂದು, ನಕಾರಾತ್ಮಕ ಯೋಚನೆ ಬಂದು, ಅವರ ಮತ್ತು ಅವರ ಗಂಡನ ಸಂಬಂಧ ಒಂದೇ ಕೆಟ್ಟದಾಗಿದೆ. ಆದ ಕಾರಣ ಅವರಿಗೆ ಏನು ಮಾಡಬೇಕಂದ್ರೆ, ಅದು ಅರಿವು ಮೂಡಿಸಬೇಕಾಗ್ತದೆ. ಅಂದರೆ ಅವರಿಗೆ ಅವರ ಸ್ವಂತ ಅರಿವು, ಹಾಗೆ ನಿಮಗೆ ಏನಾಗ್ತದೆ, ನಿಮ್ಮ ಸ್ವಂತ ಅರಿವು ನಿಮಗೆ ಅರಿವಾಗ್ತದೆ, ಹಾಗೂ ನಿಮ್ಮ ಪರಿಸರದವರು ಹೇಗೆ ಎಂಬುದು ಅರಿವಾಗ್ತದೆ. ಅಂದರೆ ಅದು ಸಮತೂಕದ ಯೋಚನೆ ನಮಗೆ ಬರಬೇಕು. ಅಂದರೆ ನಾವು ಒಂದೊಂದು ಸಲ ಅತಿಶಯೋಕ್ತಿ ಮಾಡ್ತೇವೆ, ಅದನ್ನು ಎಕ್ಸ್ಟ್ರಾ ಆರ್ಡಿನರಿ ಮಾಡ್ತೇವೆ, ಅದು ಎಕ್ಸಾಜುರೇಟೆಡ್ ಮಾಡ್ತೇವೆ, ಅಂದರೆ ಅತಿಶಯೋಕ್ತಿ ಮಾಡ್ತೇವೆ. ಅಂದರೆ ಬೇರೆಯವರ ವರ್ತನೆ ಹೀಗೆ ಅತಿಶಯೋಕ್ತಿಯಾಗಿ ನಾವು ನೋಡ್ತೇವೆ, ಅತಿಶಯೋಕ್ತಿಯಾಗಿ ನಾವು ಅದನ್ನು ಯೋಚಿಸ್ತೇವೆ. ಆದ ಕಾರಣ ಅದನ್ನು ನಾವು ಸಮತೂಕದ ಯೋಚನೆಗೆ ತರಬೇಕು. ಆಗ ನಮಗೆ ನಮ್ಮ ವಿಷಯವಾಗಿ ಕೂಡ ಅರಿವು ಮೂಡ್ತದೆ. ಹೇಗೆ, ಯಾಕೆ, ನಾನು ಹೇಗಿದ್ದೇನೆ, ನಾನು ಹೇಗೆ, ನನ್ನ ಯೋಚನೆ ಏನು, ನನ್ನ ಯೋಚನೆ ನನ್ನ ಸಂತೋಷಕ್ಕೆ ಸಹಾಯವಾಗ್ತದೋ ಇಲ್ಲವೋ, ಅದೆಲ್ಲ ನಮಗೆ ಅರಿವಾಗ್ತದೆ. ಹಾಗೂ ಬೇರೆಯವರು, ನಮ್ಮ ಪರಿಸರದಲ್ಲಿ ಇದ್ದವರು ಹೇಗಂತ ಕೂಡ ನಮಗೆ ಅರಿವಾಗ್ತದೆ. ಆದ ಕಾರಣ ನಾನೀಗ ನಿಮಗೆ ಈ 3 ಮುಖ್ಯವಾದ ವಿಷಯಗಳು, ನಮ್ಮಲ್ಲಿ ಕೆಟ್ಟ ಯೋಚನೆ ಇದ್ದರೆ ಅದನ್ನು ನಾವು ಒಳ್ಳೆಯ ಯೋಚನೆಯಾಗಿ, ಅಂದರೆ ನಕಾರಾತ್ಮಕವನ್ನು ಸಕಾರಾತ್ಮಕವಾಗಿ ಹೇಗೆ ನಾವು ಮಾಡೋದು, ನಮ್ಮ ಒಳ್ಳೆಯ ಯೋಚನೆಯ ಮಾದರಿಯನ್ನು ನಮ್ಮಲ್ಲಿ ಹೇಗೆ ರೂಪಿಸುವುದು ಎಂಬುದಾಗಿ ನೋಡಿದೆವು. 2ನೇದಾಗಿ ಮೇನ್ ಪಾಯಿಂಟ್ಸಲ್ಲಿ ನಾವು ಹೀಗೆ ನಮ್ಮಲ್ಲಿ ಒಳ್ಳೆಯ ಯೋಚನೆಯಲ್ಲಿ ಮಾದರಿಯಲ್ಲಿ ನಾವು ಇದ್ದರೆ ನಮಗೆ ಯಾವೆಲ್ಲ ಪ್ರಯೋಜನಗಳಿವೆ ಅದನ್ನು ನಾವು ನೋಡಿದೆವು. ಮತ್ತು 3ನೇ ಪಾಯಿಂಟಲ್ಲಿ ನಾನು ಈ ಅರಿವಿನ ವರ್ತನೆಯ ಚಿಕಿತ್ಸೆ ಅಂತ ಉಂಟಲ್ಲ, ಆ ಅರಿವಿನ ವರ್ತನೆಯ ಚಿಕಿತ್ಸೆಯ ತತ್ವಗಳನ್ನು ಹೇಳಿದೆ. 4 ತತ್ವಗಳನ್ನು ನಾನು ಹೇಳಿದೆ. ಈಗ ನೀವು ಏನು ಮಾಡಿ ಹೇಳಿದರೆ, ಇದರಲ್ಲಿ ಒಂದೊಂದೇ ನೀವು ಅದನ್ನು ಅಭ್ಯಾಸಿಸಿ. ನೀವು ಜರ್ನಲ್ ಕೂಡ ಬರಿಬೋದು, ಬರೆದುಬಿಟ್ಟು ಕೂಡ ನೋಡ್ಬೋದು ನೀವು ಹೇಗೆ. ಅಂದರೆ ನಿಮ್ಮಲ್ಲಿ ಎಲ್ಲಿಯಾದರೂ ಈ ನಕಾರಾತ್ಮಕ ಯೋಚನೆ ಬಂದರೆ, ಅಂದರೆ ಕೆಟ್ಟ ಯೋಚನೆ ಬಂದರೆ, ನೀವು ಅದನ್ನು ಹೀಗೆ ಒಂದೊಂದಾಗಿ ಅದನ್ನು ಈ ನಾನು ಹೇಳಿದಂತಹ ಈ ಚಟುವಟಿಕೆಗಳನ್ನು ನೀವು ಯೋಚಿಸಿ, ಪ್ರಶ್ನಿಸಿ ಅದನ್ನು ನೋಡ್ಬೋದು. ಒಂದೊಂದಾಗಿ ನೋಡಿ. ಮತ್ತು ನೀವು ಯಾವಾಗಲೂ ಇವತ್ತಿನ ವಿಷಯವನ್ನು ನೋಡಿ, ಪ್ರೆಸೆಂಟಲ್ಲಿ ಲಿವ್ ಇನ್ ದ ಪ್ರೆಸೆಂಟ್, ಇವತ್ತಿನಲ್ಲಿ ಇಡಿ. ಲಿವ್ ಇನ್ ದ ಪ್ರೆಸೆಂಟ್ ಹೇಳ್ತಾರಲ್ಲ, ಇವತ್ತು ನಾವು ನಮ್ಮ ಮನಸ್ಸನ್ನು ಕೇಂದ್ರೀಕರಿಸುವುದು ಪ್ರಾಮುಖ್ಯವಾಗಿದೆ. ಹಾಗೆ ಮತ್ತು ನೀವು ಏನಾದರೂ ಅಭ್ಯಾಸಿಸುವಾಗ ನಿರ್ದಿಷ್ಟವಾಗಿ, ಸ್ಪೆಸಿಫಿಕ್ ಆಗಿ ಬರೆಯುವಾಗ ಕೂಡ ನಿರ್ದಿಷ್ಟವಾಗಿ ಯಾವುದಂತ ಸ್ಪೆಸಿಫಿಕ್ ಆಗಿ ಒಂದೊಂದೇ ಪಾಯಿಂಟನ್ನು ಅದಕ್ಕೆ ನೀವು ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿರಿ. ಈಗ ನಿಮಗೆ ಈ ವಿಡಿಯೋ ಲೈಕ್ ಆದರೆ, ನಿಮಗೆ ಉಪಯೋಗವಾದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮಗೆ ಏನಾದರೂ ಹೇಳಲಿಕ್ಕಿದ್ರೆ, ನಿಮಗೆ ಕಮೆಂಟ್ ಮಾಡಲಿಕ್ಕಿದ್ರೆ ಕಮೆಂಟ್ ಮಾಡಿ. ನಿಮಗೆ ಪ್ರಶ್ನೆಗಳಿದ್ದರೆ ಪ್ರಶ್ನೆಗಳನ್ನು ಕೂಡ ಬರೆಯಿರಿ. ಮತ್ತೊಂದು ಸಬ್ಸ್ಕ್ರೈಬ್ ಮಾಡಿ ನನ್ನ ಬೆಲ್ ಐಕನ್ನ ಒತ್ತಿ. ಅಲ್ಲಿ ಬೆಲ್ ಐಕನ್ ಬರ್ತದಲ್ಲ ಅದು. ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ.